ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಳಕಲ್ ನಗರದಿಂದ ಆನಂದ್ ಸಾಗರದಿಂದ ಕುಷ್ಟಗಿಗೆ ಹೋಗುವಂಥ ಒಂದು ಮಾರ್ಗದಲ್ಲಿ ಒಂದು ನರಿ ಡಾಬಾ ಅಂತ ಒಂದು ಫೇಮಸ್ ಒಂದು ಡಾಬಾ ಐತಿ. ಬರ್ರಿ ಆ ಡಾಬಾದ ಬಗ್ಗೆ ವಿಶೇಷತೆ ಏನು ಮತ್ತು ಇಲ್ಲಿ ಡಾಬಾ ಹೆಂಗೈತಪ್ಪ ಅಂದ್ರೆ ಒಂದು ಹೊಲ್ದಾಗ ಐತಿ ಡಾಬಾ. ಅದು ಇದು ಇಲ್ಲಿ ಕುಂತು ಉಣ್ಣಾಕ ಒಂದು ಮಜಾನ ಬೇರೆ ಐತಿ. ಬರ್ರಿ ಅದ್ರ ಬಗ್ಗೆ ಮಾತಾಡೋಣ. ಬರ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಡಾಬಾ ಅಂತಂದು ನರಿ ಡಾಬಾ ಅಂತ ಐತಿ. ನರಿ ಡಾಬಾ ಅಂದ್ರೆ ಇಲ್ಲಿ ನರಿ ಊಟ ಕೊಡಂಗಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಅದು ಹೆಸರಾಟ ನರಿ ಡಾಬಾ ಅಂತ ಐತಿ. ಅದ್ರ ಬಗ್ಗೆ ವಿಶೇಷತೆ ಅನ್ನೋದು ಈ ಡಾಬಾ ಮಾಲೀಕರು ಹೋದ್ರ ಅವ್ರ ಜೋಳ ಕೇಳಿ ಪಡ್ಯಾಂ. ಬರ್ರಿ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಏನ್ರಿ? ತಿಮ್ಮಣ್ಣ ನರಿ. ಅಡ್ರೆಸ್ ಏನ್ರಿ ನಿಮ್ದು? ಅಡ್ರೆಸ್ ನರಿ ಸರ್. ಹಂಗಾಗಿ ಡಾಬಾಗೆ ಹೆಸರು ನರಿ ಡಾಬಾ ಅಂತ ಇಟ್ರಿ? ಇಲ್ಲ ಸರ್, ಅನ್ನಪೂರ್ಣೇಶ್ವರಿ ಡಾಬಾ ಅಂದ್ರೆ ಅಡ್ರೆಸ್ ನರಿ ಡಾಬಾ ಅಂತ. ಎಷ್ಟು ವರ್ಷ ಆದ್ರಿ ಮಾಡಕತ್ತಾವು? ಆಯ್ತು ಸರ್, 10 ವರ್ಷ ಆಯ್ತು. 10 ವರ್ಷ ಅಗ್ರಿಮೆಂಟ್ ಇತ್ತು ಸರ್. ಹಾಂ ರೀ. ಆಯ್ತು, ಮುಂದಿನ ತಿಂಗಳು 11ನೇ ತಾರೀಕಿಗೆ ಮುಗಿತೈತೆ ಸರ್. ತಮ್ಮ ಸ್ವಂತ ಅಂದ್ರೆ ಜಾಗ ಇದ? ಅಲ್ರಿ ಸರ್, ಬಾಡಿಗೆ ಅದು. ಬಾಡಿಗೆ ರೀ. ಡಾಬಾ ವಿಶೇಷತೆ ಏನ್ರಿ? ಏನೇನು ಸಿಗುತ್ತೆ ನಿಮ್ಮ ಕಡೆ? ಮೀನ, ಚಿಕನ್ನು, ಹಾಂ ರೀ, ಅಂಡಕರೆ. ವೆಜ್ಜಿನ ಬೇಕಂದ್ರೆ ಮಡ್ಗಿ ಕಾಳು, ಮೊಸರು, ಚಟ್ನಿ ಸರ್. ವಾರದಾಗ ಎಷ್ಟು ದಿವಸ ಚಲೋ ಇರ್ತೀರಿ ಅದು? ಕಂಟಿನ್ಯೂಸ್ ಚಲತ್ರ. ಅಮಾಸೆ ಒಂದು ಸೂಟಿ. ಅಮಾಸಿ ಸೂಟಿ. ಚಿಕನ್ನು ಮೀನು ಎಲ್ಲ ಸಿಗತ್ರಿ? ಚಿಕನ್ನು, ಮೀನ, ಅಂಡಕರೆ, ಎಗ್ ಐಟಮ್ಸು. ಹಾಂ ರೀ. ವೆಜ್ಜಿನಲ್ಲಿ ಮಡ್ಗಿ ಕಾಳು, ಮೊಸರು, ಚಟ್ನಿ. ಎಷ್ಟು ವರ್ಷ ಆಯ್ತು ಮಾಡಕತ್ ನೀವು ಈಗ? 10 ವರ್ಷ ಆಯ್ತು ಸರ್. 10 ವರ್ಷ ಆದ. ಎಷ್ಟು ಮಂದಿ ಮಕ್ಳು ರೀ? 2 ಗಂಡು ಮಕ್ಳು ರೀ, 2 ಹೆಣ್ಮಕ್ಳು. ಎಲ್ಲರೂ ಇದಾಗ ಕೆಲಸ ಮಾಡ್ತಾರೆ? ಇಲ್ರಿ, ಗಂಡು ಮಕ್ಳು ನಮ್ಮ ಕಡೆ ಎಲ್ಲ ಸರಿ ಇಲ್ರಿ. ಹುಡುಗರು ಅವ್ರು ಚಿಕ್ಕದಾದ್ರ ನಾವು ನಮ್ಮ ಹೆಣ್ಮಕ್ಳು ಏನೋ ಮಕ್ಕಳು ಮೊಮ್ಮಕ್ಳು ಕರ್ಕೊಂಡು ಮಾಡ್ತೀವಿ. ತಮ್ದು ಇದ ಊರ ಬೇರೆ ಊರ್ರಿ? ಹೊಸಳ್ಳಿ ಸರ್. ಹೊಸಳ್ಳಿ ಡಿಸ್ಟಿಕ್ ಯಾವ್ದ್ರಿ? ಕುಷ್ಟಗಿ ತಾಲೂಕು. ಕುಷ್ಟಗಿ ತಾಲೂಕು. ಬರ್ರಿ ನೋಡಮ್ ಬರ್ರಿ, ನಿಮ್ಮ ಡಾಬಾ ವಿಷಯ ಏನೈತೆ ನೋಡಮ್ ಬರ್ರಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಊಟ ಮಸ್ತ್ ಇರುತ್ತೆ. ಖಡಕ್ ರೊಟ್ಟಿ ಅದಾವ ಇಲ್ಲೇ. ಮಟನ್ ಗಿಟನ್ ಸಿಗಲ್ಲ, ಚಿಕನ್ ಸಿಗುತ್ತೆ. ಜವಾರಿ ಚಿಕನ್ನು, ಹೈಬ್ರಿಡ್ ಚಿಕನ್ನು, ಮೀನ. ಆ ಊಟ ಭಯಂಕರ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರುತ್ತೆ. ಹಿರಿಯರು ಭಾರಿ ಭಾರಿ ಮಾಡಿ ಕೊಡ್ತಾರ. ಹಿರಿಯರ ನಿಮ್ಮ ಕಡೆ ಊಟಕ್ಕೆ ಎಲ್ಲೆಲ್ಲಿ ಮಂದಿ ಬರ್ತೀರಿ? ಭಾಳ ಬರ್ತದೆ ಬಿಡಿ ಸರ್. 25ರಿಂದ 30 ಕಿಲೋಮೀಟರ್ ತನಕ. ಇಳಕಲ್ಲು, ವಜ್ರ, ಓತಿಗೇರಿ, ಶಿವನಗುತ್ತಿ, ರಾವಣಿಕಿ, ಮುದೇನೂರು, ಮಾದಾಪುರ, ಜಾಲ್ಯಾಳು, ಬೋಟಿಗಿ, ಕ್ಯಾದಗುಂಪ, ದೋಟ್ಯಾಳು, ಕೂದಗೇರಿ, ಬಂಡ್ರಗಲ್ಲು, ಕೊರಡಗೇರಿ, ತೊಳಗೇರಿ, ವಣಿಗೇರಿ, ಕಲಾಲ್ ಬಂಡಿ ಇಲ್ಲಿಂದ ಬರ್ತಾರೆ ಸರ್. ವಿಶೇಷ ಅಂದ್ರೆ ನಮ್ಗೆ ಏನಾರು ಊಟ ಮಾಡಕ್ ಬರ್ಬೇಕಂದ್ರೆ ಹುಡುಗಂದ ಇಲ್ಕಲ್ಲಾರು ಬರ್ತಾರೆ ಸರ್. ಇಲ್ಕಲ್ ಮಂದಿ ಹೆಚ್ಚು ಬರ್ತಾರೆ. ಇಲ್ಕಲ್ ಮಂದಿ ಊಟಕ್ಕೆ ಪ್ರಿಯರ್ರಿ ಅವರು. ಕರೆ ಸರ್. ಅವ್ರು ಆಕ್ಚುಲಿ ಇವತ್ತು ಎಷ್ಟು ಟೀಮ್ ಬಂದವ್ರು? ಇಲ್ಕಲ್ವ 3 ಟೀಮ್ ಬಂದವ್. ಈ ಕಡೆ ಕಲ್ ಮೇಲೆ ಕುಂತಾರೆ ಇಲ್ಕಲ್, ಆ ಕಡೆ ನೀವು ಕುಂತೀರಿ. ಹೌದು. ಈಗ ನಿಮ್ ಕಡೆ ಬರ್ಬೇಕಾದ್ರೆ ಫೋನ್ ಮಾಡಿ ಬರ್ಬೇಕು, ಹಂಗ ಬಂದ್ರು ಸಿಗುತ್ತೋ? ಮುಂಜಾನೆ ಎಷ್ಟು ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿ ಮುಗಿತಾ? 12ರಿಂದ ರಾತ್ರಿ 11 ತನ. 11 ತನ ರೀ. ಮತ್ ನಮ್ಮಲ್ಲಿ ಸರ ಹೈಕೋರ್ಟ್ ವಕೀಲರು ಅವ್ರು ಸಾಬರ್ ಮಂದಿ. ಅವ್ರು ಇಂತಲ್ಲಿ ಬರಂಗಿಲ್ಲ. ಅಚಾನಕ್ ಗುರುಗಳ ಮನಿಗೆ ಬಂದಾರ. ಅವ್ರು ತಮ್ಮ ಗುರುಗಳ ಮನಿಗೆ ಬಂದಾರ. ಏನೋ ಸರ ಎಲ್ಲಾರ ಮೀನಿದ್ರು ಊಟ ಮಾಡ್ತಿದ್ವಿ ಅಂದಾರ. ಅವಾಗ ನಮ್ ಗುರುಗಳು ಏನಂದಾರ, ನಮ್ದ ಐತಿ ಬಾ ಡಾಬಾ ಹೋಗೋಣ, ಕೇಳ್ತಾನ. ಅವ್ರ ಮಗ ಮೆಂಬರ್ ರಿಯಾಜ್ ಅಂತೇಳಿ, ರಿಯಾ ಅಜ್ಜಿಗೆ ಫೋನ್ ಮಾಡು ಅಂತ ಅಂದ್ರು. ಅವ್ರ ಅಜ್ಜ ರಿಯಾ ಫೋನ್ ಮಾಡಿದ. ಅಜ್ಜಾರ ಅಪ್ಪರ್ ಮಾತಾಡ್ತಾರ ನೋಡು ಅಂದ್ರೆ, ಹೇಳ್ರಿ ಗುರುಗಳು ಅಂದೆ. ಅಂದ ಕೂಡಲೇ ಚಿಮ್ಮಣ್ಣ ಮೀನ್ ಐತೆ ಅಂದ್ರು. ಐತ್ ಸರ್ ಅಂದೆ. ಚಲೋ ಐತಿರಪ್ಪ. ಚಲೋ ಐತ್ರಿ ಸರ್. ಅಲ್ಲ ದೊಡ್ಡವ್ರು ಬಂದಾರ, ಸ್ವಲ್ಪ ಚಲೋ ಮಾಡ್ಬೇಕಲ್ಲ, ನಿಮ್ಗಿಂತ ದೊಡ್ಡವ್ರು ಕರ್ಕೊಂಬರ್ರಿ ಅಂತ ಅಂದ್ವಿ. ಮತ್ತೆ ಅವ್ರು ಬಂದ್ರು. ನಾವ್ ಹಿಂಗಿರೋದ್ ನೋಡಿ ಇವ್ರಿಗೆ ಯಾರು ಡಾಬಾದ ಮಾಲಕ್ ಅಂತಾರೆ. ಅಂದ ಕೂಡಲೇ ಹೆಂಗದನ್ ಇವರ ಮಾಲಕ್ಕು ತಾನ ಬಟ್ಟ ಅಂದ್ರು. ವೆರಿ ಗುಡ್, ಕರೆಕ್ಟ್ ಅದ ಅಂತಂದ್ರಿ ವಕೀಲ್ರಿ. ಯಾಕಂದ್ರೆ ಅವ್ರಿಗೆ ಅನುಭವ ಇರ್ತತ್ತಲ್ಲ, ಬಟ್ರಿಲ್ಲ ಬಂದಿಲ್ಲ ಅಲ್ಲ. ಮಲಗ್ ತರಬಾರ್ದು, ಗುಮಾಸ್ತಾಗ ಇರೋದ್ನಾಗ ಅದು ಅರ್ಥ. ಅಂದ್ಕೂಡಲೇನ ಅವ್ರು ಕೇಳಿದ್ರು ನಂಗೆ, ನೀ ಅಜ್ಜರ ತಮ್ಮ ಹೆಸರು ಏನು ಅಂದ್ರು. ಚಿಮ್ಮಣ್ಣ ನರಿನಾ ಅನ್ನಪೂರ್ಣೇಶ್ವರಿ ಡಾಬಾ, ನರಿ ಡಾಬಾ, ನೀವು ನರಿ ಇದ್ದಂಗ ಅಂತ ಅಂದ್ರಿ. ಅಂದ್ಮೇಲೆ ಅಜ್ಜಾರ ಮೀನ್ದಾಗ ಬಾಳ ಮಂದಿಗೆ ಏನನ್ಸುತ್ತಂದ್ರ ನರಿ ಡಾಬಾ ಅಂದ್ಗಳೇನ
ನೆರಿ ಊಟ ಏನಾರ ಸಿಗುತ್ತಾರ ಇಲ್ಲ ಅನ್ನೋ ಒಂದು ಇದಾಗತ್ರಿ ಅದ. ಮತ್ತೆ ಅವ್ರು ಕೇಳಿದ್ರಿ ಸರ್, ಅಜ್ಜರ ಮೀನ್ದಾಗ ಏನ್ ಮಾಡ್ತೀರಿ ಅಂತ ಕೇಳಿದ್ರಿ ವಕೀಲ್ರಿ. ಹಾ. ಡ್ರೈ ಮಾಡ್ತೀವಿ ಸರ್, ಮಸಾಲ ಮಾಡ್ತೀವಿ ಅಂದ್ವಿ. ಹ್ಮ್. ಒಂದು 6 ಡ್ರೈ ಮಾಡ್ರಿ ಅಂದ್ರು, ಮನುಷ್ಯಾಗ 2 ಕೊಟ್ವಿ. ಆಮೇಲೆ ಇನ್ನು 3 ಡ್ರೈ ಮಾಡ್ರಿ ಅಂದ್ರು, ಮತ್ತೆ ಮನುಷ್ಯಾಗ 1 ಕೊಟ್ವಿ. ಅಜ್ಜರ 3 ಮಸಾಲ ಮಾಡ್ರಿ ಅಂದ್ರು, 3 ಮಸಾಲ ಮಾಡಿದ್ವಿ. ಊಟ ಮಾಡಿ ಹೊರಗೆ ಹೋದ್ಮೇಲೆ ಗುರುಗಳು ಅಜ್ಜರ ಕರಿ ಹೊರಗೆ ಅಂದ್ರು, ನಾವ್ ಎಲ್ಲಾರ ಹೋಗಿ ಮೀನ ತಿಂದ್ರೆ ನರಿ ನೆನಪಾಗ್ಬೇಕು, ಹಾ. ಹಂಗ ಮಾಡೀವ್ರಿ. ಹೌದೌದು. ಪರವಾಗಿಲ್ಲ. ಅಥ ಎಣ್ಣೆ ಇರ್ಲಾರ್ದ ಏನ್ ಡಾಬಾ ಮಾಡ್ತೀರಿ, ಇದು ಅಗದಿ ಬೆಸ್ಟ್, ನಿಮ್ಗೆ ಮೆಸ್ತಕ್ಕಂತ ಮಾತು. ಹೌದು. ಇಷ್ಟ ಮುಂದುವರ್ಸ್ಕೊಂಡು ಹೋಗ್ರಿ, ನೀವು ಒಳ್ಳೇದಾಗುತ್ತೆ. ಇಲ್ಲ ಚಲೋ ಐತಿ. ನಾವು ಮತ್ತೆ ಅಲ್ಲಿಂದ ಇಲ್ಕಲ್ಲಿಂದ್ರ ಕನಿಷ್ಠ ಒಂದು 20 ಕಿಲೋಮೀಟರ್ ಆಗತ್ರಿ. ಅಲ್ಲಿ ಸಾಕಷ್ಟು ಡಾಬಾಗಳು ಅದಾವು. ಬಟ್ ಇದೇ ಅದಕ್ಕೆ ಚೂಸ್ ಮಾಡಿ ಬರ್ತೀವಿ ಅಂದ್ರೆ ಅದನ್ನ ಟೇಸ್ಟ್ ಐತಿ. ಟೇಸ್ಟ್ ಐತಿ ಬರ್ತಾರೆ ಸರ್. ಆದ್ರೆ ನಮ್ಗೆ ಯಾರು ಬಂದ್ರು ಫೋನ್ ಹಚ್ಚಿ ಚಾಲು, ಯಾಕೆ ದೂರದಿಂದ ಬರ್ತಾರಲ್ಲ, ಹಂಗ ಹೊಳ್ಬಾರ್ದಂತ ಫೋನ್ ಹಚ್ಚೇ ಬರ್ತಾರೆ. ಅದ ನಿಮ್ ನಂಬರ್ ಹೇಳ್ರಿ ಅವ್ರು. 99-455-02-466 ತಿಮ್ಮಣ್ಣ ನರಿ ಡಾಬಾ. ಅಣ್ಣನ ಸಾಗರ ಬಿಟ್ಟು ಮತ್ತೆ ಉಳಿದ್ರೆ ಯಾವ ಕಡೆಯಿಂದ ಬರ್ಬೇಕಾದ್ರೆ ನಂಬರ್ ಫೋನ್ ಮಾಡಿ ಇಲ್ಲಿಗೆ ಬರ್ರಿ. ನಿಮ್ಗೆ ಯಾವ ಥರ ಅಡಿಗೆ ಬೇಕು ಆ ಥರ ಅಡಿಗೆ ಮಾಡ್ಕೊಡ್ತಾರ. ಎಲ್ಲ ಡಾಬಾದಾಗ ಕುಂತು 2 ಇಲ್ಲ 3 ರೊಟ್ಟಿ ತಿನ್ಬೋದು. ಆದ್ರೆ ಈ ಡಾಬಾ ವಿಶೇಷತೆ ಬೇರೆ ಐತಿ. ಇಲ್ಲಿ ಒಳಗಾರ ಕುಂದ್ರಬಹುದು, ಹೊರಗಾರ ಕುಂದ್ರಬಹುದು. ಹೊರಗೆ ಕುಂತ್ರೆ 2 ರೊಟ್ಟಿ ಎಕ್ಸ್ಟ್ರಾ ಹೋಗ್ತಾವು. ಅದನ್ನು ಹೊರಗಿಂದ ಹೆಂಗ್ ವ್ಯೂ ಐತಿ ಅಂತ ತೋರಿಸ್ತೀನಿ ಬರ್ರಿ. ಎಲ್ಲ ಡಾಬಾದಾಗ ಒಳಗೆ ಕುಂತು ಊಟ ಮಾಡ್ತಾರ. ಆದ್ರೆ ಈ ಡಾಬಾ ವಿಶೇಷತೆ ಬೇರೆ ಐತಿ. ಈ ಡಾಬಾ ಬಗ್ಗೆ ಹೊರಗೆ ಕುಂತು ಊಟ ಮಾಡೋದು. 2 ರೊಟ್ಟಿ ತಿನ್ನಾರ 4 ರೊಟ್ಟಿ ತಿಂತಾರ. ಯಾರ್ಯಾರ ಊಟ ಮಾಡಂಗಂತ ಇಷ್ಟ ಇದ್ರ ಹಣಮ್ ಸಾಗಲಿಂದ್ರ ಕುಷ್ಟಗೋಗ ಮಾರ್ಗದಾಗ ಹಣಮ್ ಸಾಗಲಿಂದ್ರ ಒಂದು 3 ಕಿಲೋಮೀಟರ್ ಆಗತ್ತೇನ್ರಿ. 3 ಕಿಲೋಮೀಟರ್ ಒಳಗ ಒಂದು ಡಾಬಾ ಐತಿ, ಅನ್ನಪೂರ್ಣೇಶ್ವರಿ. ಇದು ಫೇಮಸ್ ಹೆಸರು ಏನಪ್ಪ, ನರಿ ಡಾಬಾ ಅಂತಾರ. ಇಲ್ಲಿ ಬಂದು ರುಚಿಕರವಾದ ಅಡಿಗೆ ಊಟ ಮಾಡಿ ಸಂತೃಪ್ತಿ ಆಗ್ಬೋದು. ಓಕೆ, ಧನ್ಯವಾದಗಳು. ಸದ್ಯ ನಾವು ಈ ಹೋಟೆಲ್ದಾಗ ಊಟ ಮಾಡಿದ್ರೆ ಒಂದು ಮಾತಾಡೋಣ. ಅಣ್ಣ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ಯಾವ ರೀ? ಸರ್ ನಮ್ದು ಇಲ್ಕಲ್ ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ನಮ್ಮಲ್ಲಿ ಈ ಕಡೆ ಯಾಕೆ ಬಂದ್ರಿ ಸರ್? ಇಲ್ಲೇ ಊಟ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರಿ ಸರ್ ಇಲ್ಲಿ. ಬಟ್ ಊಟ ಮಾತ್ರ ಅಲ್ಟಿಮೇಟ್ ಐತಿ ಸರ್. ಅಲ್ಲ ಇಲ್ಕಲ್ದಾಗ ಎಲ್ಲಿ ಡಾಬಾ ಸಿಗತ್ ಸರ್, ಬಟ್ ಇದ್ರಂಗೆ ಎಲ್ಲಿ ಇಲ್ಕಲ್ಲ ಸಿಗಂಗಿಲ್ಲ ಸರ್. ಊಟ ಮಾಡಿದ್ರಿ ಇಲ್ಲಿ ಸರ್? ಇಲ್ಲಿ ಫಿಶ್ ಡ್ರೈ ಕೊಡ್ತಾರೆ ಸರ್, ಫಿಶ್ ಫ್ರೈ ಮಸ್ತ್, ಅದು ಮಾತ್ರ ಅಲ್ಟಿಮೇಟ್ ಐತಿ ಸರ್. ಚಿಕನ್, ರೊಟ್ಟಿ, ಎಗ್ ರೈಸ್, ಎಗ್ದೊಳಗೆ ಎಲ್ಲಾ ಐಟಮ್ ಸಿಗುತ್ತೆ ಸರ್ ಇಲ್ಲೆಲ್ಲ. ಊಟ ಮಾತ್ರ ಹೇಳ್ಕೊಳಂಗ ಐತಿ ಸರ್. ಬಟ್ ರೇಟನು ರೀಸನಬಲ್ ರೇಟ್ ಐತಿ ಸರ್. ನಾವ್ ಎಂತ 5 ಸ್ಟಾರ್ ಹೋಟೆಲ್ ಹೋಗಿ ತಿಂದ್ರು ಈ ತರ ಟೇಸ್ಟ್ ಎಲ್ಲಿ ಕೊಡಂಗಿಲ್ಲ ಸರ್. ಆ ತರ ಚೆನ್ನಾಗೈತಿ ಸರ್. ಇಲ್ಲಿ ಟ್ರೀಟ್ ಮಾಡೋದು ಅದೇ ರೀತಿಯಿಂದ ಟ್ರೀಟ್ ಮಾಡ್ತಾರೆ ಸರ್. ಇಲ್ಲಿ ವಾತಾವರಣಕ್ಕ ಇಲ್ಲಿ ಎಲ್ಲದಕ್ಕೂ ಏನೈತಿ, ಆರಾಮ್ ಒಂದ್ ಹೊಲ್ದಾಗ ತ್ವಾಟದಾಗ ಕುಂತು ಊಟ ಮಾಡಿದ್ರ ಫೀಲಿಂಗ್ ಬರ್ತ ಸರ್ ನಮಗ. ಬಟ್ ಊಟ ಮಾತ್ರ ಹೇಳ್ತೇನೆ ಸರ್, ಎಂತ ಎಲ್ಲಾರೋ ಬಂದು ಊಟ ಮಾಡಿ ಹೋಗ್ತಾರ ಸರ್. ಇಲ್ಲಿ ಒಮ್ಮೆ ಇಲ್ಲಿ ಬಂದು ನೀವು ಊಟ ಮಾಡ್ಕೊಂಡು ಹೋಗ್ರಿ ಸರ್, ನಿಮ್ಗೂ ಇದ್ರ ಬಗ್ಗೆ ಐಡಿಯಾ ಗೊತ್ತ. ತಾವು ಇಲ್ಲಿ ಏನೇನು ಊಟ ಮಾಡಿದ್ರಿ ಸರ್? ನಾವು ಫಿಶ್ ಡ್ರೈ ತಗೊಂಡಿದ್ವಿ ಸರ್, ಚಿಕನ್ ಡ್ರೈ ತಗೊಂಡಿದ್ವಿ ಸರ್, ಚಿಕನ್ ಮಸಾಲ ತಗೊಂಡಿದ್ವಿ, ರೊಟ್ಟಿ, ಎಗ್ ರೈಸ್, ಮಸಾಲ ರೈಸ್, ವೈಟ್ ರೈಸ್ ಸರ್. ಎಷ್ಟು ಮಂದಿ ಬಂದಿರಿ ಸರ್? ನಾವು ಒಂದು 7 ರಿಂದ 8 ಜನ ಬಂದಿದ್ವಿ. ಬಿಲ್ ಎಷ್ಟಾದ್ರಿ ಸರ್? ಬಿಲ್ ನಮ್ದು ಹಂಗ 1250 ರೂಪಾಯಿ ಬಿಲ್ ಆಗೈತೆ ಸರ್. ಚಲೋ ಸರ್, ಚಲೋ ಸರ್, ಕಡಿಮೆ ಆಯ್ತು ಸರ್. ಇನ್ನೂ ನಾವೊಂದು 2-2.5 ಸಾವಿರ ರೂಪಾಯಿ ಮಟ್ಟ ಆಗತ್ತ ಅಂತ ಮಾಡಿದ್ವಿ ನಾವು ಸರ್. ಇದು 1250 ರೂಪಾಯಿ ಅಂದ್ರೆ ನಮ್ಗ ನಂಬಕ್ ಆಗ್ಲಿಲ್ಲ ಸರ್. ಆ ಟೈಪ್ ಅಡಿಗೆನೂ ಚಲೋ ಕೊಡ್ತಾರೆ ಸರ್, ರೇಟನು ಪೂರಾ ರೀಸನಬಲ್ ರೇಟ್ ಐತಿ ಸರ್. ಮಾತಾಡೋ ರೀತಿ ಹೆಂಗೈತ್ರಿ? ಎಲ್ಲಾರು ಚಲೋತ್ನಂಗೆ ಟ್ರೀಟ್ ಮಾಡ್ತಾರೆ ಸರ್. ಇಮಿಡಿಯೇಟ್ಲಿ ಕರೆದ ತಕ್ಷಣ ಎಲ್ಲಾರು ಬಂದು ನಮ್ಗೆ ಚಲೋ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಒಳಗ್ ಕುಂತು ಉನ್ನತ್ ಚಲೋ ಏನು ಹೊಲ್ದಾಗ ಕುಂತು ಸರ್? ಹೊಲ್ದಾಗ ಕುಂತು ಊಟ ಮಾಡೋದಂತ್ರ ಮತ್ ಭಾರಿ ಚಲೋ ಸರ್. ಯಾಕಂದ್ರೆ ಹೊರಗೆಲ್ಲ ನೇಚರ್ ವಾತಾವರಣದ ನಾವು ಸವಿಸ್ಕೊಂತ ಊಟ ಮಾಡ್ತೀವಲ್ಲ ಸರ್, ಇನ್ನೂ 1-2 ರೊಟ್ಟಿ ಹೆಚ್ಚಿಗೆ ಹೋಗುತ್ತೆ ಸರ್ ನಮ್ಗೆ. ಚಲೋ ಐತಿ ಸರ್. ಇಲ್ಲಿ ಒಳಗಡೆ ಆದ್ರೂ ಆರಾಮ್ ಕುಂತ ಊಟ ಮಾಡ್ಬೋದು ಸರ್. ಇಮಿಡಿಯೇಟ್ಲಿ ಕರೆದ ತಕ್ಷಣ ಬರ್ತಾರ ಸರ್, ಎಲ್ಲಾರು ಟ್ರೀಟ್ ಮಾಡ್ತಾರ, ಚಲೋ ಹೊತ್ನಾಗ ಎಲ್ಲ ನಮ್ಗೆ ಹೇಳ್ಕೊಡ್ತಾರ ಸರ್ ಎಲ್ಲ. ಓಕೆ, ಥ್ಯಾಂಕ್ ಯು.